ನೋಡ್ರಿ, ಕೆಲವರು ಬೆಂಗಳೂರದಾಗ ಇನ್ನೂ POP ಗಣಪತಿ ಮಾರ್ತಾರೆ ಬ್ಯಾನ್ ಆದ್ರೂ. ಅಂಥದ್ರಲ್ಲಿ ನಮ್ಮ ಉತ್ತರ ಕರ್ನಾಟಕದಾಗ ಜಾಸ್ತಿ ಮಣ್ಣಿನ ಗಣಪತಿನೇ ಮಾಡ್ತಾರೆ. ಅದರಲ್ಲೂ ಅಲಂಕಾರ ಭಾಳ ಚಲೋ ಮಾಡ್ತಾರೆ. ನೋಡಿ, ನಾನು ಬಾದಾಮಿಗೆ ಬಂದಿದೆ. ಬಾದಾಮಿಯಿಂದ ಸ್ವಲ್ಪ 40-45 ಕಿಲೋಮೀಟ್ರ್ ಗಜೇಂದ್ರಗಢ ಬಂದೇನಿ ರೀ. ಅಲ್ಲಿ ಫಸ್ಟ್ ಟೈಮು ಈ ಸ್ಟೋನ್ ವರ್ಕು, ಧೋತಿ ವರ್ಕು, ಈ ಪೇಟ ವರ್ಕು ಶುರು ಮಾಡಿದ್ದೆ ಶ್ರೀ ವೆಂಕಪ್ಪ ಕಾಳಪ್ಪ ಸೌದಿ ಅವರು. ಅವ್ರ ಬಂಗಾರ ಅಂಗಡಿ ಐತ್ರಿ. ಹಂಗೆ ಗಣಪತಿನೂ ಮಾರ್ತಾರ್ರಿ. ಅದರಲ್ಲೂ ಅಲಂಕಾರ ಮಾಡಿ ಮಾಡ್ತಾರ್ರಿ. ಎಷ್ಟು ಚಲೋ ಐತೆ ಅಂತಂದ್ರೆ ಬರ್ರಿ ಅವ್ರು ಕೂಡ ನಾವು ಮಾತಾಡೋಣ. ನಮಸ್ಕಾರ ರೀ ಸರ್. ಪ್ರವೀಣ್, ಸ್ಪೆಷಲ್ ಏನೈತೆ ಅಂತ ಸ್ವಲ್ಪ ಹೇಳ್ತೀರಿ? ಸ್ಟೋನ್ ವರ್ಕ್, ಪೇಟ, ಧೋತಿ, ಸಣ್ಣ ಗಣಪತಿಗೆ ಎಲ್ಲಾ ವರ್ಕ್ ಮಾಡಿ ಚಂದ ಕಾಣ್ಲಿ ಅಂತೇಳಿ ಗಜೇಂದ್ರಗಢ ಮಂದಿಗೆ ನಾವು ಇದೊಂದ್ ಪ್ರಯತ್ನ ಮಾಡಿವಿ. ಎಷ್ಟು ವರ್ಷ ಐತ್ರಿ ಮಾಡತ್ತೀರಿ? 4 ವರ್ಷ ಆಯ್ತ್ರಿ ಇದ್ ಮಾಡಕ. 4 ವರ್ಷ ಆಯ್ತು. ಅಂದ್ರೆ ಆರ್ಡರ್ ಕೊಟ್ಟಾಗ ಮಾತ್ರ ಮಾಡ್ತೀರಾ ಇಲ್ಲ ರೆಡಿ ಮಾಡಿ ಇಟ್ಟಿರ್ತೀರಿ? ಆಲ್ಮೋಸ್ಟ್ ಎಲ್ಲ ಒಂದ್ ನಮ್ಗೆ ಆದಷ್ಟು ಮಾಡಿ ಇಟ್ಟಿರ್ತೀವಿ. ಆಮೇಲೆ ಯಾರು ಆರ್ಡರ್ ಕೊಟ್ರು ನಾವು ಅದ್ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಧೋತಿ ಹಿಡ್ಕೊಂಡು ಪೇಟ, ಸ್ಟೋನ್ ವರ್ಕ್ ಎಲ್ಲ ನೀವೇ ಮಾಡ್ತೀರಿ? ಮಾಡ್ತೀವಿ. ಚಲೋ ಆಯ್ತು. ಅವ್ರು ಮಣ್ಣಿಂದ ರೀ? ಪ್ಯೂರ್ ಮಣ್ಣಿಂದ, ಪ್ಯೂರ್ ಮಣ್ಣಿಂದ. ಓಕೆ ಓಕೆ. ಇದೊಂದ್ ಇರ್ಲೇನ ಇಲ್ಲೇ? ಒಳಗೆ ನೋಡ್ಬಿಡ್ರಿ. ಇದಕ್ಕೇನ್ ಪ್ಲೇನ್ ಐತಲ್ಲ, ಪೇಟ ಗಿಟ ಏನಿಲ್ರಿ ಇದಕ್ಕೆ? ಇದಕ್ಕಿಲ್ಲ, ಇದು ಚಕ್ರ ಬರ್ತೈತಲ್ಲ, ಇದಕ್ ಪೇಟ ಬರೋದಿಲ್ಲ. ಸ್ಟೋನ್ ವರ್ಕ್ ಅಷ್ಟ ಮಾಡ್ಕೊಡ್ತೀವಿ. ಮತ್ ಕಸ್ಟಮರ್ ಏನ್ ಕೇಳ್ತಾರ ಅದನ್ನ ಮಾಡ್ಕೊಡ್ತೀವಿ. ಕಸ್ಟಮರ್ ಹೆಂಗ್ ಕೇಳ್ತಾರ ಹಂಗ ಮಾಡ್ಕೊಡ್ತೀವಿ. ಕೆಳಗದವಲ್ಲ ಅದ್ರ ಬಗ್ಗೆ? ಇವೆಲ್ಲ 18 ಇಂಚ್ ಗಣಪತಿ ಬರ್ತಾವ್ರಿ. ಇವೆಲ್ಲ ನಾ ರೆಡಿ ಮಾಡ್ಕೊಂಡು ಇದನ್ ಮಾಡಿದ್ದು. ಇದು ರೀ, ಇದೆಷ್ಟು ಇಂಚ್ ಐತೆ? ಅದು 18 ಇಂಚ್ ಟೋಟಲ್ ಎಲ್ಲ ಶುದ್ಧ ಮಣ್ಣಿನ. ಯಾವ POP ಗಣಪತಿ ನಾವು ಮರೋದಿಲ್ಲ, ಎಂದು ಮರೋದಿಲ್ಲ. ಎಲ್ಲಾರು ಆಲ್ಮೋಸ್ಟ್ ಆಲ್ ಯಾರು ಮಾರ್ತಾರ ಗಣಪತಿ ಎಲ್ಲಾರು ಮಣ್ಣಿನ ಮಾರ್ತಾರ. ನಾವು ಅದನ್ನ ಮಾಡ್ಕೊಂತ ಬಂದಿವ್ರಿ 4 ವರ್ಷ ಆಯ್ತು. ಈಗ ಹೊರಗೆ ತೋರ್ಸಿರಲ್ಲ ಇದು ಮತ್ತ ಸ್ಟೋನ್ ವರ್ಕ್ ಇದು ಫಸ್ಟ್ ಸ್ಟಾರ್ಟ್ ಮಾಡಿದ ಗಜೇಂದ್ರಗಢದಾಗ ನಾವ ಸಣ್ಣ ಗಣಪತಿಗೆ ಸ್ಟಾರ್ಟ್ ಮಾಡಿರಿ. ನಾವ ಸ್ಟಾರ್ಟ್ ಮಾಡಿವಿ. ಸಣ್ಣ ಗಣಪತಿ ಸ್ಟಾರ್ಟ್ ಮಾಡಿದ್ದೆ ನಾವ. ಒಟ್ನಾಗ ಭಾಳ ಭಾರಿ ಮಾಡಿಬಿಡ್ರಿ. ಗಣಪತಿಗೆ ಏನಂದ್ರೆ ಮೇನ್ ಕಲೆ ಉಳಿಸ್ಬೇಕಂತೇಳಿ ನಾವು ಅದನ್ನ ಪ್ರಯತ್ನ ಮಾಡಿದ್ವಿ. ಮೇನ್ ಏನಂತಂದ್ರ ನಾರ್ಮಲ್ ಗಣಪತಿ ಕಂಪೇರ್ ಮಾಡಿದ್ರ ಈ ಪೇಟ, ಕಿರೀಟ ಮತ್ತೆ ಧೋತಿ ಎಲ್ಲ ಅದ್ ಹಾಕಿದ್ರೇನೆ ಡಿಫ್ರೆಂಟ್. ಆಮೇಲೆ ಬ್ಯಾರೆ ತಗೊಂಡೋಗಿ ಮಾಡ್ಬೇಕಂದ್ರೆ ಆಗುದಿಲ್ಲ. ನೀವು ಮಾಡ್ಕೊಡ್ತೀರಂದ್ರ ಬೆಸ್ಟ್ ಅಲ್ಲ. ಇದೆಲ್ಲ ಆರ್ಡರ್ ಬಂದಿವ? ನೀವು ಆರ್ಡರ್ ಬಂದಾವ ಈಗ ಆಲ್ಮೋಸ್ಟ್ ಆಲ್ ಆರ್ಡರ್ ಆಗ್ಯಾವ್ರಿ. ಇನ್ನೂ ಆಗಾಗತ್ತಾವ. ಕಾಂಪ್ಲಿಕೇಟೆಡ್ ಹಂಗೆ ಫಿಕ್ಸ್ ಇರುತ್ತೆ, ತೆಗಿಯಕ್ ಬರೋದಿಲ್ಲ. ಎಲ್ಲ ಫಿಕ್ಸ್ ಅಂದ್ರೆ ಏನೋ ಚಲೋ ಇರ್ತಿತ್ತಲ್ಲ. ಬಟ್ ಪರವಾಗಿಲ್ಲ. ಆದ್ರೂ ಇದಕ್ಕೆಲ್ಲ ಯಾಕೆ ಪೇಟ ಮಾಡಿಲ್ರಿ ನೀವು? ಪೇಟ, ಧೋತಿ ವರ್ಕ ಇದು ಮಣ್ಣಿನ ಗಣಪತಿ ಇದಾವ್ರಿ. ಇವು ಮಣ್ಣಿನ ಗಣಪತಿ ಇರೋದಕ್ಕ ಇದು ಚಕ್ರ ಬಂದಿರ್ತೈತಿ ಇಲ್ಲಿ. ಇದಕ್ ನಾವ್ ಏನಾರ ಪೇಟ ವರ್ಕ್ ಮಾಡಕ್ ಹೋದ್ವಿ ಅಂತಂದ್ರ ಅದು ಬಾಳ ಅಗ್ಲಾಗ್ತೈತಿ. ಅಗ್ಲಾದ್ಮ್ಯಾಗ ಅದು ಮುಖ ಸಣ್ಣ ಕಾಣಕ್ ಚಾಲು ಆಗ್ತೈತಿ. ಅದಕ್ಕೆ ಸ್ಟೋನ್ ವರ್ಕ್ ಮಾಡಿ ಚಂದ ಮಾಡಿ ಕೊಡ್ತೀವಿ ಅಷ್ಟ. ಅದ್ ಹೆಂಗ ಗಣಪತಿ ಅದಾವಲ್ಲ ಆ ಮಾಡೆಲ್ದಾಗ ನಾವ್ ಇದನ್ ಮಾಡ್ಕೊಂತ ಹೋಗೋದು. ಇದು ರೀ ಕೆಳಗಿದ್ದೀವಿ. ಇವೆಲ್ಲ 2 ಫೂಟಿನ ಗಣಪತಿ ಬರ್ತಾವ್ರಿ. ಸ್ಟೋನ್ ವರ್ಕ್ ನೀವೇ ಮಾಡಿ? ಎಲ್ಲ ಸ್ಟೋನ್ ವರ್ಕ್ ಎಲ್ಲ ಇವೆಲ್ಲ ಓನ್ ನಾನಾ ಮಾಡ್ಕೊಂಡಿದ್ದೀವ್ರಿ. ಇವೆಲ್ಲ ಇದನ್ನು ಮಣ್ಣಿಂದ ಅಲ್ರಿ? ಇದು ಮಣ್ಣಿಂದ. ಯಾವುದು POP ಇಲ್ಲ ನಮ್ ಕಡೆ. ಓಕೆ. ಎಲ್ಲ ಹ್ಯಾಂಡ್ ವರ್ಕ್ ಎಲ್ಲ ನೀವೇ ಮಾಡಿ? ಸ್ಟೋನ್ ವರ್ಕ್, ಹ್ಯಾಂಡ್ ವರ್ಕ್ ಎಲ್ಲ ಮಾಡಿದ್ದು. ಇವೆಲ್ಲ ಇದು ಈ ಟೈಪ್ ಗಣಪತಿ ಇದನ್ನ ಮಾಡ್ಬೋದು. ಇದು ಇವೆಲ್ಲ ಲಕ್ಷ್ಮಿ ಮುಕ್ಕೋಡಕ್ಕೂ ಡಿಸೈನ್ ಮಾಡ್ತೀರಿ? ಅದು ಫಸ್ಟ್ ಬಿಫೋರ್ ಹಂಗ ಇರ್ತೈತಿ, ಆಫ್ಟರ್ ಹಿಂಗ ಆಗ್ತೈತಿ. ವರ್ಕ್ ಮಾಡಿದ್ರೆ ಹಿಂಗ ಆಗ್ತೈತಿ, ಸ್ಟೋನ್ ವರ್ಕ್ ಮಾಡಿದ್ರೆ ಹಿಂಗ ಆಗುತ್ತೆ. ಇವೆಲ್ಲ ಸಮಯ ಕೆಳಗ ಇದು ಇಟ್ರ ಲೈಟಿಂಗ್ ಸಮಯ ಚಂದ ಕಾಣ್ತಾವ್ರಿ. ಯಾವ್ದಾದ್ರು ಲೈಟಿಂಗ್ ಬಿಟ್ರ ಚಂದ ಕಾಣ್ತಾವ. ಇವೆಲ್ಲ ಸ್ಟೋನ್ ವರ್ಕ್ ಮಾಡಿದ್ದು, ಹ್ಯಾಂಡ್ ವರ್ಕ್ ಇದು ಎಲ್ಲ ನಾನಾ ಮಾಡಿದ್ದು ರೀ. ಇವೆಲ್ಲ ನಿಮಗೆ ದೀಪ ಕೆಳಗ, ಗಣಪತಿಗೆ ಮಣಿ, ಬ್ಯಾಕ್ ಗ್ರೌಂಡ್ ನಾಗ ಒಂದ್ ಐತಿ. ಚಲೋ ಬಂದ ಲೋಡ ಪಿಲ್ಲೋ. ಗಣಪತಿ ಬಾಜು ಇಟ್ವಿ ಅಂದ್ರ ಅದು ರಾಯಲ್ ಗತೆ ಕಾಣಿಸ್ಬೇಕಂತ ಹೇಳಿ ಮಾಡಿ ಈ ಟೈಪ್. ಸ್ವಲ್ಪ ಅಂಗಡಿ ಬಗ್ಗೆ ಏನಾರ ವಿಶೇಷತೆ ಹೇಳ್ರಲ್ಲ, ಎಷ್ಟು ವರ್ಷ ಐತಿ ಏನೋ ಅಂತ. ಅಂಗಡಿ ಬಗ್ಗೆ ವಿಶೇಷ ಹೇಳ್ಬೇಕಂದ್ರೆ ಸರ, ಇದು ಬಹಳ ಹಳೆ ಅಂಗಡಿ ಸರ್. ಬಹಳ ವರ್ಷ ನಮ್ಮ ಹಿರಿಯರ ಕಾಲದಾಗಿಂದನೂ ಈ ಅಂಗಡಿ ಐತ್ರಿ. ಇವ್ರ ಪೂರ್ವಜರು ಅಂದ್ರೆ ಇವ್ರ ತಂದೆ ವೆಂಕಪ್ಪ ಸೌದಿ ಅಂತ ಹೇಳಿ. ಇವತ್ತಿಗೂ ಸೌದಿ ವೆಂಕಣ್ಣರ ಅಂಗಡಿ ಅಂತಂದ್ರೆ ಬಂಗಾರದ ಅಂಗಡಿ ಸುತ್ತಮುತ್ತ ಹಳ್ಳಿಯಾಗೆಲ್ಲಾನು
ಭಾಳ ಫೇಮಸ್. ಹಳ್ಳಿಗಳಾಗ ಹೋಗಿ ಕೇಳಿದ್ರಪ್ಪ ಅಂತಂದ್ರೆ ಸೌದಿ ವೆಂಕಟ ಅಂಗಡಿಗೆ ಹೋಗಿದ್ವಿ, ಸೌದಿ ವೆಂಕಟ ಅಂಗಡಿಗೆ ಹೋಗಿದ್ವಿ ಅಂತಾರ್ರಿ. ಇವತ್ತು ಅದನ್ನೇ ಇವ್ರು ಮುಂದುವರ್ಸ್ಕೊಂಡ್ ಬಂದಾರ ಅವ್ರ ಮಕ್ಕಳು. ಚಲೋ ಆಯ್ತಲ್ರಿ. ಚಲೋ ಐತ್ರಿ, ಚಲೋ ಅದ್ರಾಗ ಐತ್ರಿ. ನಮ್ಗೆ ಏನಾಯ್ತಂದ್ರ ಈ ಗಣಪತಿ ಎಲ್ಲಾ ನೋಡಿ ನನ್ಗ ಭಾಳ ಖುಷಿ ಐತೆ ನೋಡ್ರಿ. ವರ್ಕ್ ಹೆಂಗ್ ಮಾಡ್ಯಾರ ನೋಡ್ರಿ. ವರ್ಕ್ ಮಾಡಿದ್ರ ಮೇಡಮ್ ಅಕ್ಕ ಅಲ್ಲೇ ಅದ ನೋಡ್ರಿ. ಈಗ ನಾನೇನ್ ಹೇಳ್ತೇನೆ ಅಂತಂದ್ರ ಈಗ ಆಲ್ಮೋಸ್ಟ್ ಇಲ್ಲಿ ಗಜೇಂದ್ರಗಢದಾಗ ಎಲ್ಲ ಮಣ್ಣಿಂದ ಜಾಸ್ತಿ ಮಾಡ್ತಾರಲ್ರಿ. ಹೌದ್ರಿ. ಈಗ POP ಮಾಡಿದಾಗ ಏನ್ ಪ್ರಾಬ್ಲಮ್ ಬರುತ್ತೆ ಅಂತ ಸ್ವಲ್ಪ ಹೇಳ್ತೀರಲ್ಲ, ಪರಿಸರಕ್ಕೆ ಏನ್ ಪ್ರಾಬ್ಲಮ್ ಆನೆ ಹೇಳಿ. POP ಮಾಡೋದ್ರಿಂದ ಅದು ಕರಗುವಂತ ವಸ್ತು ಅಲ್ಲ. ನಾವೆಲ್ಲೋ ಒಂದ್ ಕಡೆ ನೀರಾಗ ಹಾಕ್ಲಿ, ಬಾವ್ಯಾಗ ಹಾಕ್ಲಿ, ಕೆರೆಯಾಗ ಹಾಕ್ಲಿ ಹಾಕಿದ್ರಪ್ಪ ಅಂದ್ರೆ ಅದು ಕರಗೋದಿಲ್ಲ. ಅದರಲ್ಲಿ ಕೆಮಿಕಲ್ ಇರ್ತೈತೆ, ಅದ್ರ ಅಂಶ ನೀರೊಳಗೆ ಬರ್ತೈತಿ. ಅದು ದನ ಕರುಗಳು ಕುಡಿಬೋದು, ಮನುಷ್ಯರು ಬಳಸ್ಬೋದು. ಅದರಿಂದ ಅವ್ರ ಆರೋಗ್ಯಕ್ಕಾಗ್ಲಿ, ದನಗಳ ಆರೋಗ್ಯಕ್ಕಾಗ್ಲಿ ಪೆಟ್ಟಾಗ್ತೈತಿ. ಹಿಂಗಾಗಿ ಪರಿಸರ ಪ್ರೇಮಿ ಇದ್ದವರು ಮಣ್ಣಿನ ಗಣಪತಿ ತಗೊಂಡು ಪೂಜೆ ಮಾಡಿ ವಿಸರ್ಜನೆ ಮಾಡಿದ್ರ ಅದು ಶ್ರೇಷ್ಠ ಕೂಡ. ಸರ್ ನಮಸ್ಕಾರ ರೀ. ನಮಸ್ತೆ. ಇದು ಮೈಕ್ ಅವ್ರೆ. ನಿಮ್ಮ ಹೆಸರೇ? ಚಂದ್ರಕಾಂತ್ ಮಹೇಂದ್ರಕರ್ ಅಂತ. ಹೆಂಗ್ ನಡೆದ್ರಿ ಗಜೇಂದ್ರಗಢದಾಗ ಹಬ್ಬ, ಗಣಪತಿ ಹಬ್ಬ? ಹಾ ನಡೆದಿದ್ರೆ ಚೆನ್ನಾಗಿದೆ. ಊರಲ್ಲೆಲ್ಲ ವಾತಾವರಣ. ನಾವು ಉತ್ತರ ಕರ್ನಾಟಕ ಮಾತಾಡ್ರಿ ನಡೀತದೆ. ಹೌದಾ? ಆಯ್ತು. ಇಲ್ಲ ಚೆನ್ನಾಗಿ ಆಗ್ತದೆ ನಮ್ಮಲ್ಲಿ ಗಜೇಂದ್ರಗಢದಲ್ಲಿ ಹಬ್ಬ. ಸೊ ಸಾರ್ವಜನಿಕ ಗಣಪತಿ ಕೊಡುವಂತದ್ದಾಗ್ಲಿ ಎಲ್ಲ ರೀತಿಯಿಂದ ವಿಜೃಂಭಣೆಯಿಂದ ಇಲ್ಲಿ ಏನೈತಲ್ಲ ಗಣಪತಿ ಹಬ್ಬನ ಒಂದು ಆಚರಣೆ ಮಾಡ್ತಾರೆ. ಈಗ ನಾನು ಹೇಳ್ತೀನಿ, ಈಗ ನಾವು ಗಜೇಂದ್ರಗಢದಾಗ ಆಲ್ಮೋಸ್ಟ್ ಎಲ್ಲರೂ ಮಣ್ಣಿಂದೇ ಮಾಡ್ತಾರೆ. ಬಟ್ ಕೆಲವೊಂದ್ ಟೈಮಲ್ಲಿ POP ತಗೋತಾರ. POP ಗಣಪತಿ ಪೂಜೆ ಮಾಡಿ ವಿಸರ್ಜನೆ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ ಆಗತ್ತೆ ಪರಿಸರಕ್ಕೆ? ಆಕ್ಚುಲಿ ನಮ್ಮಲ್ಲಿ POP ಗಣಪತಿ ತರುವಂತದ್ದು ಜನ ಕಡಿಮೆ. ಸೊ ಹಿಂಗಾಗಿ ಇಲ್ಲಿ ಯಾವುದೇ ರೀತಿ POP ಗಣಪತಿ ಸಿಗಲ್ಲ. ಹಿಂಗಾಗಿ ಎಲ್ಲ ಮಣ್ಣಿಂದ ಏನಿದೆ ಎಲ್ಲ ಮಾಡಿದಂತ ಗಣಪತಿಗಳು ಸಿಗ್ತಾವೆ. ಮತ್ತು POP ಗಣಪತಿಯಿಂದ ಏನಿದೆಲ್ಲ ಒಂದು ಪರಿಸರಕ್ಕೆ ಒಂದು ಹಾನಿ ಆಗುವಂತ ಇದು ಇರೋದ್ರಿಂದ ಸರ್ಕಾರದಿಂದ ಅದು ಬೇಡ ಅನ್ನೋದು ಒಂದು ಬೇಡ ಅಂತ ಹೇಳಿ ಇರೋದ್ರಿಂದ ಬ್ಯಾನ್ ಮಾಡಿದಾರೆ. ಹಾ ಹಿಂಗಾಗಿ ಏನಿದೆ ಅಲ್ಲ ಮಣ್ಣಿನ ಗಣಪತಿಗೆ ಹೆಚ್ಚಾಗಿ ಎಲ್ಲರೂ ಇಲ್ಲೇ ಒತ್ತು ಕೊಡುವಂತದ್ದು ಜಾಸ್ತಿ. ನಿಮ್ದು ಅಂಗಡಿ ಇದೆ? ನಮ್ದು ಇಲ್ಲೇ ಮಹೇಂದ್ರಕರ ಕ್ಲಾಸ್ ಸ್ಟೋರ್ ಅಂತ ಹೇಳಿ. ಯಾವ್ದು? ಇಲ್ಲೇ ಇದು ಬಿಲ್ಡಿಂಗ್ ರೀ ನಿಮ್ದೇ ರೀ? ಜೋರಾಯ್ತು ಸ್ವಲ್ಪ. ಸಾವ್ಕಾರ ಮಂದಿನೇ. ಹಂಗೇನಿಲ್ಲ ಮಾಡ್ತೇವೆ. ನಿಮ್ದೇನ್ ಬಿಸ್ನೆಸ್ ರೀ? ನಂದು ಬಟ್ಟೆ ಅಂಗಡಿ ಅದು, ರೆಡಿಮೇಡ್ ಕ್ಲಾಸ್ ಸ್ಟೋರ್. ಓಕೆ ರೀ ಸರ್, ಥ್ಯಾಂಕ್ ಯು.